ಯಾರೋ ನಾಯಕರು, ಯಾರೋ ಶಾಸಕರು, ಯಾರೋ ತಮ್ಮ ಬೇಕಾದಂತವರ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ರಾಜ್ಯಾಧ್ಯಕ್ಷರು, ರಾಷ್ಟ್ರಾಧ್ಯಕ್ಷರು ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ನಿವಾರಣೆ ಮಾಡಬೇಕು. ಜನರಿಂದ ಯುವಕರಿಂದ ನೇರವಾಗಿ ಆಯ್ಕೆಯಾಗಿ ಒಂದು ನಾಯಕತ್ವವನ್ನ ಬೆಳೆಸ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನಮ್ಮ ರಾಷ್ಟ್ರೀಯ ನಾಯಕರುಗಳ ಆಶಯದಂತೆ ಬಹಳ ಯಶಸ್ವಿಯಾಗಿ ಇಡೀ ಜಿಲ್ಲಾದ್ಯಂತ, ರಾಜ್ಯಾದ್ಯಂತ, ರಾಷ್ಟ್ರಾದ್ಯಂತ ನಡೆದಂತ ಚುನಾವಣೆಯಲ್ಲಿ ನಮ್ಮ ಜಿಲ್ಲೆಯಲ್ಲೂ ಕೂಡ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಧ್ಯಕ್ಷರು, ರಾಜ್ಯ ಘಟಕಗಳಿಗೆ ಪದಾಧಿಕಾರಿಗಳು, ಅದೇ ರೀತಿಯಾಗಿ ಜಿಲ್ಲಾ ಕಾಂಗ್ರೆಸ್ಗೆ ನೂತನವಾದಂತಹ ಅಧ್ಯಕ್ಷರು, ಅದಕ್ಕೆ ಪದಾಧಿಕಾರಿಗಳು, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ತಾವೆಲ್ಲ ಚುನಾವಣೆಯಲ್ಲಿ ಪಾಲ್ಗೊಂಡು ಹೊಸ ತಂಡವನ್ನ ಇವತ್ತು ಆಯ್ಕೆಯಾಗಿ ಇವತ್ತು ನಾವೆಲ್ಲ ಪದಗ್ರಹಣ ಕಾರ್ಯಕ್ರಮವನ್ನು ಮಾಡಬೇಕು. ಇದು ಬೃಹತ್ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠವಾಗಿ ಜಾತ್ಯಾತೀತ ತತ್ವದಲ್ಲಿ ಪ್ರಚಾರ ಮಾಡುವ ಸಂಘಟನೆಯನ್ನು ಮಾಡತಕ್ಕಂಥ ಕೆಲಸವನ್ನು ಯಶಸ್ವಿಯಾಗಿ ಯಾರು ಮಾಡ್ತಾರೆ ಅಂತಂದ್ರೆ ಅದು ನಮ್ಮ ಯುವ ಮಿತ್ರರು ಮಾಡಬೇಕಂತ ನಮ್ಮ ನಾಯಕರಾಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವರು, ಶಿವಕುಮಾರ್ ಅವರು, ನಮ್ಮ ಶಾಸಕರುಗಳೆಲ್ಲ ಇಚ್ಛೆಪಟ್ಟು ಒಂದು ಬೃಹತ್ ಕಾರ್ಯಕ್ರಮವನ್ನ ಏರ್ಪಾಡು ಮಾಡಿರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲೇ ಒಂದು ನೋಂದಣಿಯಾದಂತಹ ಕಾರ್ಯಕ್ರಮವನ್ನ ಇವತ್ತು ತಾವೆಲ್ಲ ಮಾಡ್ತಾ ಇದ್ದೀವಿ. ನಾವು ಯಶಸ್ವಿಯಾಗಿ ನಡೆಸ್ತಾ ಇದ್ದೀವಿ. ಬೇಕೋ ಬೇಡೋ ಇವತ್ತು ರಾಷ್ಟ್ರದಲ್ಲಿ ಉದ್ಯೋಗ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು, ನಮ್ಮ ಏನು ಭಯೋತ್ಪಾದಕರಿಗೆ ಬೆಂಬಲವಾಗಿ ಒಂದು ರಾಷ್ಟ್ರ ನಮ್ಮ ನೆರೆಯ ರಾಷ್ಟ್ರವಾಗಿರ್ತಕ್ಕಂಥ ಪಾಕಿಸ್ತಾನ ನಿರಂತರವಾಗಿ ಭಯೋತ್ಪಾದನೆಗೆ ಪೋಷಣೆಯನ್ನು ಕೊಡ್ತಾ ಮುಂಬೈ ಇರ್ಬೋದು, ಪಹಲ್ಗಾಮ್ ಇರ್ಬೋದು, ಅದಕ್ಕೆ ಮುಂದಿನ ಘಟನೆಗಳಿರ್ಬೋದು, ಎಲ್ಲ ಉಗ್ರವಾದ ಕೃತ್ಯಗಳಿಗೆ ತಾನೇ ನೀರಲ್ಲಿ ಪೋಷಿಸುವ ನಿರಂತರವಾಗಿ